ನಮ್ಮ ಹೆಣ್ಮಕ್ಳಿಗೆ ಕೂದಲು ದಟ್ಟವಾಗಿದ್ರೆ ಎಷ್ಟು ಲಕ್ಷಣ ಕಾಣಿಸುತ್ತಲ್ಲ, ಅದೇ ಕೂದಲೆಲ್ಲ ಉದ್ರಿ ಬಾಲ ತರ ಆಗ್ಬಿಟ್ರೆ ನಾವು ಮುಖಕ್ಕೆ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಒಂದ್ ಪರಿಪೂರ್ಣತೆನೆ ಅನ್ಸಲ್ಲ. ಇವತ್ ನಾನು ತೋರ್ಸ್ಕೊಡೋ ಎಣ್ಣೆನ ಒಂದ್ ವಾರಕ್ಕೆ 2 ಸಲ ಹಚ್ಚಿ ಸಾಕು, ಒಂದ್ ವಾರದಷ್ಟೊತ್ತಿಗೆ ಎಂತದೇ ಹೇರ್ ಫಾಲ್ ಇದ್ರೂ ಕಂಟ್ರೋಲ್ ಬರುತ್ತೆ, ಹಾಗೆ ಕೂದಲು ದಟ್ಟವಾಗಿ ಬೆಳಕ್ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ 1/4 ಲೀಟರ್ ಎಣ್ಣೆಗೆ 1 ಅಲೋವೆರಾ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಮತ್ತೆ ಅರಿಶಿನ ಹಾಕಿ ಆ ಅಲೋವೆರಾನೆಲ್ಲ ನೀಟಾಗಿ ಕಟ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಅದ್ರಲ್ಲಿ ನೆನೆಸ್ಬೇಕು. ಇದರಿಂದ ಆ ಅಲೋವೆರಾದಲ್ಲಿ ಏನೇ ಕ್ರಿಮಿಗಳಿದ್ರು ಸಾಯುತ್ತೆ, ಹಾಗೆ ಅದರಲ್ಲಿ ಒಂದು ಯೆಲ್ಲೋ ಕಲರ್ ಜೆಲ್ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಬಿಡುತ್ತೆ, ಹಾಗೆ ಯಾವುದೇ ರೀತಿ ಇರಿಟೇಷನ್ ಫೀಲ್ ಆಗಲ್ಲ. ಅಷ್ಟೊತ್ತಿಗೆ ನಾವು 4 ಸ್ಪೂನ್ ಅಷ್ಟು ಮೆಂತೆನ ರುಬ್ಬಿ ಪುಡಿ ಮಾಡಿ ಇಟ್ಕೊಬೇಕು. ನಂತರ ಮಿಕ್ಸರ್ ಜಾರ್ಗೆ ದಪ್ಪನಾಗಿ ಹಚ್ಚಿರುವಂತಹ 1 ಈರುಳ್ಳಿ ಹಾಗೆ ಲೋಳೆ ರಸ ಜೆಲ್ ಇರುತ್ತಲ್ಲ ಅದನ್ನು ಹಾಕಿ ನೈಸಿಗೆ ರುಬ್ಕೊಬೇಕು. ನಂತರ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ರುಬ್ಕೊಂಡಿರುವಂತಹ ಅಲೋವೆರಾ ಮತ್ತೆ ಈರುಳ್ಳಿ ಮಿಶ್ರಣನ ಅದಕ್ಕೆ ಹಾಕ್ಬೇಕು. ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯೋದಕ್ಕೆ ಬಿಡ್ಬೇಕು. ಇದನ್ನ ಕಂಟಿನ್ಯೂಸ್ ಆಗಿ ಕೈ ಬಿಡದೇನೆ ನಾವು ತಿರುಗಿಸ್ಬೇಕು ಅಂತ ಏನಿಲ್ಲ, ಆಗಾಗ ಸ್ಪೂನ್ ಅಲ್ಲಿ ಕೈ ಆಡಿದ್ರೆ ಸಾಕು. ಇದೊಂದು 15ರಿಂದ 20 ನಿಮಿಷ ತಗೊಳುತ್ತೆ ಎಣ್ಣೆ ಆಗೋದಕ್ಕೆ. ಫುಲ್ ಇದು ಬ್ರೌನ್ ಕಲರ್ ಬರಬೇಕು. ಆ ನೊರೆ ಎಲ್ಲ ಕಡಿಮೆ ಆದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ತಣ್ಣಗಾದ್ಮೇಲೆ ಡ್ರೈ ಆಗಿರುವಂತಹ ಒಂದು ಸ್ಟೀಲ್ ಜಾರಲ್ಲಿ ಅಥವಾ ಗಾಜಿನ ಜಾರಲ್ಲಿ ಇದನ್ನ ಶೋಧಿಸಿ ಇಟ್ಕೊಳ್ಳೋದು. ಇದಕ್ಕೆ ನಾವು ಆಗ್ಲೇ ರುಬ್ಬಿಟ್ಕೊಂಡಿರ್ತೀವಲ್ಲ, ಒಂದ್ 3 ಸ್ಪೂನ್ ಅಷ್ಟು ಮೆಂತೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಪೂರ್ತಿ ಹಾಗೆ ಬಿಟ್ಬಿಡ್ಬೇಕು. ಇವತ್ತು ಯೂಸ್ ಮಾಡ್ಲಿಕ್ಕಿಲ್ಲ ಅದನ್ನ. ಅದ್ರಲ್ಲಿ ಹಾಕಿರುವಂತಹ ಮೆಂತೆ ಪುಡಿ ಅದ್ರ ಪೂರ್ತಿ ಓವರ್ ನೈಟ್ ಎಲ್ಲ ಸತ್ವ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಇಂದ ನಾವು ಇದನ್ನ ಬೆಳಗ್ಗೆ ತಲೆಗೆ ಹಚ್ಬಿಟ್ಟು ಸಾಯಂಕಾಲ ಸ್ನಾನ ಮಾಡ್ಕೊಬಹುದು. ಇದೊಂದು ಹೇರ್ ಟಾನಿಕ್ ಅಂತಾನೆ ಹೇಳ್ಬೋದು. ನಿಮ್ ಹೇರ್ ಫಾಲ್ ಕಂಟ್ರೋಲ್ ಬಂದು ದಟ್ಟವಾಗಿ ಕೂದಲು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.